ನಮಸ್ಕಾರ ವೀಕ್ಷಕರೇ, ನಾನು ಆಯಸ್ ಗೋರ್ನಾಳ್. ಈಗಾಗಲೇ ಒಂದು ಮಳೆಯಾಗದೇ ಇರುವಂತಹ ಒಂದು ವಿಚಾರವಾಗಿ ರೈತರು ಹಾಗೂ ಜನ ಜಾನುವಾರುಗಳಿಗೆ ಎಲ್ಲಾ ಜನರಿಗೂ ಕೂಡ ಒಂದು ನೀರನ್ನ ಒದಗಿಸುವುದರ ಬಗ್ಗೆ ಸರ್ಕಾರದಲ್ಲಿ ಒಂದು ಸ್ಪಷ್ಟತೆಯನ್ನು ಕೊಡಪಡಿಸಬೇಕು. ಯಾಕಂದ್ರೆ ತಮಿಳುನಾಡಿನ ಈ ಒಂದು ಕಾವೇರಿ ನೀರು ವಿಚಾರವಾಗಿ ಈ ಕಡೆ ತುಂಗಭದ್ರಾ, ಆಲಮಟ್ಟಿ ಜಲಾಶಯಗಳು ಕೂಡ ಇಲ್ಲಿರುವಂತಹ ಜನ ಜಾನುವಾರುಗಳ ಬಗ್ಗೆ ಒಂದ್ ಸ್ವಲ್ಪ ವಿಚಾರಣೆಯನ್ನ ಕೂಡ ನಡೆಸಬೇಕು. ಯಾಕಂದ್ರೆ ನಾನು ಇಲ್ಲಿ ಹೇಳುವಂತದ್ದು ಈಗಾಗಲೇ ಮಳೆಯಾಗದೇ ಇರುವಂತಹ ಒಂದು ವಿಚಾರವಾಗಿ ನಾನು ಹೇಳ್ತಾ ಇದ್ದೀನಿ. ಸರ್ಕಾರದಲ್ಲಿ ಇದರ ಒಂದು ಸ್ಪಷ್ಟತೆಯನ್ನ ಕೊಡಪಡಿಸಬೇಕು. ಎಲ್ಲಿಯೂ ಕೂಡ ಈ ಒಂದು ಮಳೆ ಆಗ್ತಾ ಇಲ್ಲ. ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ನೀರಿನ ವಿಚಾರಣೆಯ ಒಂದು ಸಭೆಯನ್ನು ಕೂಡ ನಡೆಸಬೇಕು ನೀವು. ಇದರ ಬಗ್ಗೆ ಎಲ್ಲಾ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ, ದಕ್ಷಿಣ ಕರ್ನಾಟಕದ ಎಲ್ಲಾ ಸಚಿವರುಗಳು ಕೂಡ ಎಲ್ಲಾ ಸಾರ್ವಜನಿಕರ ಬಗ್ಗೆ ನಿಮ್ಮಲ್ಲಿ ಒಂದು ವಿಚಾರವನ್ನ ಕೂಡ ಮಾಡಬೇಕು. ಇಲ್ಲಿ ಏನೂ ಇಲ್ಲ, ಇದರ ಒಂದು ಸೂಕ್ತವಾದಂತಹ ಒಂದು ಕ್ರಮವನ್ನ ಕೂಡ ಎಚ್ಚೆತ್ತುಕೊಂಡು ಬಿಡಿ ನೀವು. ಇದೆಲ್ಲರಿಗೂ ಕೂಡ ಒಂದು ಅನುಕೂಲವಾಗುವುದರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಎಷ್ಟೋ ರೈತರು ಬಿತ್ತನೆಯನ್ನು ಕೂಡ ಮಾಡಿದ್ದಾರೆ. ಅವರ ಒಂದು ಬೆಳೆಯನ್ನ ಕೂಡ ಹಾಳಾಗಬಹುದು. ಜನ ಜಾನುವಾರುಗಳಿಗೆ ಕುಡಿಯಲಿಕ್ಕೆ ಒಂದು ನೀರಿನ ಒಂದು ಅನುಕೂಲವನ್ನ ಕೂಡ ಮಾಡಿಕೊಡ್ಬೇಕು ನೀವು. ಯಾಕಂದ್ರೆ ನಮ್ಮ ಈ ಒಂದು ಕರ್ನಾಟಕ ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಕೂಡ ಈ ಒಂದು ಬರದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದೆ. ಇಲ್ಲಿ ವಿಶೇಷವಾಗಿ ನೀವು ಹೇಳಬಹುದು, ನಾನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಒಂದು ಅನುದಾನವನ್ನು ಕೊಡ್ತೀನಿ, ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಕ್ತವಾದಂತಹ ಮನವಿಯನ್ನ ಸಲ್ಲಿಸಲಿಕ್ಕೆ ಕೇಳ್ತೀನಿ, ಜಿಲ್ಲಾ ಪಂಚಾಯತ್ ನಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದು ಸಭೆಯನ್ನು ನಡೆಸುವುದರ ಮುಖಾಂತರ ಹೇಳ್ತೀನಿ. ಇದೇನು ಬೇಡ, ಎಲ್ಲಾ ಸಚಿವರು ಮತ್ತು ಶಾಸಕರುಗಳು ಕೂಡ ಇದರ ಒಂದು ಸಭೆಯನ್ನು ಕೂಡ ನಡೆಸಿರಿ. ಯಾಕಂದ್ರೆ ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಜನರಿಗೆ ಅನುಕೂಲವಾಗುತ್ತೆ. ನಮ್ಮಲ್ಲಿ ಇರುವಂತಹ ಎಲ್ಲಾ ಜನರಿಗೆ ಒಂದು ನೀರನ್ನ ಬಿಡುವುದೇ ಒಂದು ಬಹಳ ಅವಶ್ಯಕತೆ ಇಲ್ಲಿ. ಯಾಕಂದ್ರೆ ಇದರ ಬಗ್ಗೆ ಒಂದು ಸಾರ್ವಜನಿಕ ಸಭೆಯನ್ನು ನಡೆಸುವುದರ ಮುಖಾಂತರ, ನಿಮ್ಮಲ್ಲಿ ಇದ್ರ ಬಗ್ಗೆ ಒಂದು ವಿಚಾರಣೆಯನ್ನು ನಡೆಸುವುದರ ಮುಖಾಂತರ ಇದರ ಒಂದು ಮನವಿಯನ್ನು ಕೂಡ ಮಾಡ್ರಿ. ಯಾಕಂದ್ರೆ ನೀರಾವರಿ ನಿಗಮದಲ್ಲಿನೂ ಕೂಡ ಇದ್ರ ಬಗ್ಗೆ ಸ್ಪಷ್ಟತೆಯನ್ನು ಕೊಡಪಡಿಸಬೇಕು. ಯಾಕಂದ್ರೆ ನಾನು ಇದನ್ನ ಜನರ ಉದ್ದೇಶಪೂರ್ವಕವಾಗಿ ಹೇಳಿದ್ದೇನೆ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.